ನಮಸ್ಕಾರ, ವೆಲ್ಕಮ್ ಟು ಕೆ ರಾಯಲ್ ಕಿಚನ್. ಇವತ್ತು ಮಾಡ್ತಿರೋದು ಚಿಕನ್ ಸಾಂಬಾರ್. ಇವತ್ತು ನಮ್ಮಮ್ಮ ಮಾಡೋ ಸ್ಪೆಷಲ್ ಚಿಕನ್. ಇದು ತುಂಬ ಚೆನ್ನಾಗಿರುತ್ತೆ ಮುದ್ದೆಗೆ ಎಲ್ಲನೂ. ಬನ್ನಿ ಇಂಗ್ರೀಡಿಯೆಂಟ್ಸ್ ಏನೇನು ಅಂತ ನೋಡೋಣ. 1/4 kg ಚಿಕನ್ ಇದೆ ಚಿಕನ್ ಸಾಂಬಾರ್ ಮಾಡೋದಕ್ಕೆ. ಬೆಳ್ಳುಳ್ಳಿ 2 ತಗೊಂಡಿದ್ದೀನಿ, ಈರುಳ್ಳಿ 2, ಶುಂಠಿ 1 ಪೀಸು, ಚಕ್ಕೆ, ಪೆಪ್ಪರು, ಲವಂಗ, ಧನಿಯಾ ಪೌಡರ್ 2 ಸ್ಪೂನ್ ತೊಗೊಂಡಿದ್ದೀನಿ, ಕೊತ್ತಂಬರಿ 1 ಇಡಿ, ಟೊಮೊಟೊ 2, ಬ್ಯಾಡಗೆ ಮೆಣಸಿನ್ಕಾಯಿ ಒಂದು 6-7 ತೊಗೊಂಡಿದ್ದೀನಿ 1/4 kgಗೆ. ಇದು ಒಣಗಿದ ಮೆಣಸಿನ್ಕಾಯಿ 15 ತೊಗೊಂಡಿದ್ದೀನಿ. ಮತ್ತು ಕೊಬ್ಬರಿ, ಚಿಕ್ಕ ಕೊಬ್ಬರಿ ಆದರೆ, ತೆಂಗಿನಕಾಯಿ ಆದರೆ 1 ತೆಂಗಿನಕಾಯಿ, ದೊಡ್ಡದಾದರೆ 1/2 ಕೊಬ್ಬರಿ ಚಿಪ್ಸ್ ಹಾಕು. ಇದು ಚಿಕನ್ ಸಾಂಬಾರ್ಗೆ ಬೇಕಾಗಿರೋ ಇಂಗ್ರೀಡಿಯೆಂಟ್ಸು. ಇದು ನಮ್ಮಮ್ಮ ಮಾಡೋ ಎಸ್ಪೆಷಲಿ ಚಿಕನ್ ಸಾಂಬಾರು, ತುಂಬ ಟೇಸ್ಟಾಗಿರುತ್ತೆ, ಟ್ರೈ ಮಾಡಿ ನೋಡಿ. ಇದು ಚಿಕನ್ ಸಾಂಬಾರಿಗೆ ಫ್ರೈ ಮಾಡ್ಕೊಳೋದಕ್ಕೆ 3 ಸ್ಪೂನ್ ಎಣ್ಣೆ ಹಾಕ್ಕೋತಾ ಇದ್ದೀನಿ. ಎಣ್ಣೆ ಸ್ವಲ್ಪ ಕಾಯಲಿ. ಈಗ 2 ಈರುಳ್ಳಿ ಹಾಕ್ಕೋತಾ ಇದ್ದೀನಿ ಫ್ರೈ ಮಾಡ್ಕೊಳೋಕ್ಕೆ. ಈಗ ಬೆಳ್ಳುಳ್ಳಿ 2 ಹಾಕ್ಕೋತಾ ಇದ್ದೀನಿ. ಈಗ ಶುಂಠಿ ಹಾಕ್ತಾ ಇದ್ದೀನಿ. ಎಲ್ಲ 2 ನಿಮಿಷ ಫ್ರೈ ಮಾಡ್ಕೊಳ್ಳೋಣ. ಇದು ಸಾಂಬಾರಿಗೆ, ಚಿಕನ್ ಸಾಂಬಾರಿಗೆ. ಈಗ ಪೆಪ್ಪರು, ಲವಂಗ ಮತ್ತು ಚಕ್ಕೆ. ಈಗ ಒಣಗಿದ ಮೆಣಸಿನ್ಕಾಯಿ ಹಾಕ್ಕೋತಾ ಇದ್ದೀನಿ. ಈಗ ಬ್ಯಾಡಗೆ ಮೆಣಸಿನ್ಕಾಯಿ ಹಾಕ್ಕೋತಾ ಇದ್ದೀನಿ. ಚೆನ್ನಾಗಿ ಫ್ರೈ ಆಗಲಿ. ಟೊಮೊಟೊ ಹಚ್ಚಿಟ್ಕೊಂಡಿರೋದು ಹಾಕ್ಕೋತಾ ಇದ್ದೀನಿ. ಮತ್ತು ಕೊತ್ತಂಬರಿ ಹಾಕ್ತಾ ಇದ್ದೀನಿ. ಚೆನ್ನಾಗಿ ಈಗ ಫ್ರೈ ಆಗಲಿ. ಈಗ ಇದು ಚೆನ್ನಾಗಿ ಫ್ರೈ ಆಗಿದೆ. ಈಗ 2 ಸ್ಪೂನ್ ಧನಿಯಾ ಪೌಡ್ರ್ ಹಾಕ್ಕೊಂಡು ಇನ್ನೊಂದು ಸ್ವಲ್ಪ ಫ್ರೈ ಮಾಡ್ಕೊಳ್ಳೋಣ. ಈಗ ಫ್ರೈ ಆಗಿದೆ. ಈಗ ಸ್ವಲ್ಪ ತಣ್ಣಕ್ಕಾಗಲಿ. ತಣ್ಣಕ್ಕಾದ್ಮೇಲೆ ಇದನ್ನು ಮಿಕ್ಸಿಗೆ ಹಾಕಿ ರುಬ್ಕೊಂಡು ಸಾಂಬಾರಿಗೆ ರೆಡಿ ಮಾಡ್ಕೊಳ್ಳೋಣ. ಈಗ ಚಿಕನ್ ಸಾಂಬಾರು ಮಾಡೋದಕ್ಕೆ 3 ಸ್ಪೂನು ಎಣ್ಣೆ ಹಾಕ್ಕೋತಾ ಇದ್ದೀನಿ. 3 - 4 ಸ್ಪೂನ್ ಹಾಕ್ಕೋಬೋದು ಎಣ್ಣೆ. ಎಣ್ಣೆ ಕಾಯಿದ್ಮೇಲೆ ಚಿಕನ್ ಹಾಕ್ಕೊಳ್ಳೋಣ. ಒಂದು ಸ್ಪೂನು ಅರಿಶಿನ ಹಾಕ್ಕೊಳ್ಳೋಣ. ಅರಿಶಿನ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಆಗಿ ಒಂದು 5 - 10 ನಿಮಿಷ ಬೇಯಿಸಾಕ್ಬಿಡೋಣ. ಈಗೇನೆ ಸ್ವಲ್ಪ ಫ್ರೈ ಆಗಲಿ. ಈಗ ಫ್ರೈ ಮಾಡ್ಕೊಂಡಿದ್ನಲ್ವ, ಆ ಮಸಾಲ ಇದಕ್ಕೆ ರುಬ್ಬಿಟ್ಕೊಂಡಿರೋದು ಹಾಕ್ಕೋತಾ ಇದ್ದೀನಿ. ಈಗ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ಈಗ ಕೊಬ್ಬರಿ ರುಬ್ಬಿಟ್ಕೊಂಡಿರೋದು ಹಾಕ್ಕೊಳ್ಳೋಣ. ಈಗ ಮಸಾಲ ಏನು ಮಿಕ್ಕಿದೆಯಲ್ಲ ಇದರಲ್ಲಿ ಬೌಲಲ್ಲಿ, ಅದಕ್ಕೆ ಒಂಚೂರು ನೀರು ಹಾಕಿ ಮಿಕ್ಸ್ ಮಾಡಿ ಇದಕ್ಕೆ ಹಾಕ್ಕೊಳ್ಳೋಣ ನೀರನ್ನ. ಈಗ 1 ಸ್ಪೂನ್ ಉಪ್ಪು ಹಾಕೋಣ. ಈಗ ಮಿಕ್ಸ್ ಮಾಡ್ಕೊಂಡಿದ್ನಲ್ಲ ಮಸಾಲ, ಅದಕ್ಕೆ ಸ್ವಲ್ಪ ನೀರು ಹಾಕ್ಬಿಟ್ಟು ಈಗ
ಮಿಕ್ಸ್ ಮಾಡ್ಕೊತಾ ಇದ್ದೀನಿ. ನಿಮಗೆ ನೀರು ಎಷ್ಟು ಬೇಕೋ ಅಷ್ಟು ಹಾಕ್ಕೊಳ್ಳಿ. ಈಗ ಎರಡು ವಿಜಿಲ್ ಹಾಕ್ಕೊಳ್ಳೋಣ ಸಾಂಬಾರಿಗೆ. ಈಗ ಚಿಕನ್ ಸಾಂಬಾರು ವಿಜಿಲ್ 2 ವಿಜಿಲ್ ಬಂದಿದೆ. ಈಗ ಕುಕ್ಕರ್ ಓಪನ್ ಮಾಡೋಣ. ಸಾಂಬಾರು ನೋಡಿ ಈ ಥರ ಇದೆ ಅಂತ. ಟೇಸ್ಟ್ ಅಂತೂ ಹಾಗೇ ಇರುತ್ತೆ. ಮುದ್ದೆ ಮಾಡ್ಕೊಂಡು ತಿಂದರೆ ಸೂಪರಾಗಿರುತ್ತೆ. ಇದು ನಮ್ಮಮ್ಮ ಇಂಗ್ರೀಡಿಯೆಂಟ್, ನಮ್ಮಮ್ಮ ಹೇಳ್ಕೊಟ್ಟಿರೋದು. ಚಿಕನ್ ಸಾಂಬಾರು ರೆಡಿ ಇದೆ.